ಗೆಳೆಯರೇ, ಆತ್ಮೀಯರೇ, ಹಿತೈಷಿಗಳೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ, ದಿವ್ಯರೂಪ ಚಾನಲಿಂದ. ಅನೇಕ ಬಾರಿ ನಮ್ಮೆಲ್ಲರಿಗೂ ಅನಿಸುತ್ತೆ ಗೆಳೆಯರೇ, ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ಅಂತ. ಮರುಕ್ಷಣವೇ ನಾವು ಯೋಚನೆ ಮಾಡ್ತೀವಿ, ನಮ್ಮಲ್ಲಿ ಅಂಥ ಆರ್ಥಿಕ ಬಲಾಢ್ಯತೆ ಇಲ್ಲ, ಇನ್ನಿತರ ಅನುಕೂಲಕರವಾದ ಸಾಧನಗಳಿಲ್ಲ ಅಂತ ಭಾಳಷ್ಟು ಜನ ಯೋಚನೆ ಮಾಡ್ತೀವಿ. ಇನ್ನು ಕೆಲವರು ಏನೆಲ್ಲ ಅನುಕೂಲತೆ ಇದ್ದರೂ ಕಾಲ ಬಂದಾಗ ಮಾಡೋಣ ಅಂತ ಮುಂದೂಡ್ತಾನೆ ಹೋಗ್ತಾರೆ. ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ತಮಗೆಂಥ ಬಡತನವೇ ಇರಲಿ, ಸವಲತ್ತುಗಳು ಯಾವುದೇ ರೀತಿ ಇಲ್ಲದೆ ಹೋದರೂ ಕೂಡ ಏನಾದರೂ ಮಾಡುವ ಮನಸ್ಸನ್ನು ಹೊಂದಿರ್ತಾರೆ. ನನಗೆ ಇಂಥ ವಿಚಾರಗಳನ್ನೆಲ್ಲ ಯೋಚನೆ ಮಾಡುವಾಗ ಯಾವತ್ತೂ ಒಬ್ಬ ವ್ಯಕ್ತಿ ಭಾಳ ಕಾಲ ಕಾಡ್ತಾರೆ. ಆ ವ್ಯಕ್ತಿ ಇವತ್ತು ಇನ್ನಿಲ್ಲವಾಗಿದ್ದಾರೆ. ಆದರೂ ಕೂಡ ಅವರ ನೆನಪು ನಿರಂತರವಾಗಿ ನನ್ನನ್ನು ಆಗಾಗ್ಗೆ ಒಳ್ಳೆಯ ಕೆಲಸ ಮಾಡುವತ್ತ ಎಚ್ಚರಗೊಳಿಸುತ್ತಲೇ ಇರುತ್ತೆ. ನಮ್ಮ ಅಜ್ಜಿಪುರ ನಮ್ಮ ಸ್ವಂತ ಊರು. ಅಲ್ಲಿ ಒಂದು JSS ಸಂಸ್ಥೆಯ ಪ್ರೌಢಶಾಲೆ ಇದೆ. ಇವತ್ತು ಅದು ಕಾಲೇಜ್ ಕ್ಯಾಂಪಸ್ ಥರ ಇದೆ ಗೆಳೆಯರೆ, ಅಷ್ಟು ಚೆನ್ನಾಗಿದೆ. ಅದು ಆ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮೂರಿನವರೊಬ್ಬರು ಆ ಸಂಸ್ಥೆಯಲ್ಲಿ ಇದ್ದದ್ದು, ಅವರು ಒಂದು ಕಾರಣ ಆಗಿದ್ದಾರೆ. ಇನ್ನಿತರ ಹಲವಾರು ಜನ ಕಾರಣೀಕರ್ತರಿದ್ದಾರೆ. ಅವ್ರ ವಿಚಾರಗಳೆಲ್ಲ ಇನ್ನೂ ಒಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈಗ ನಾನು ಮಾತನಾಡ ಹೊರಟದ್ದು ಸಿಂಗನಲ್ಲೂರು ಗ್ರಾಮದ ಮಹಾದೇವ್ ಪ್ರಸಾದ್ ಎಂಬ ಕನ್ನಡ ಶಿಕ್ಷಕರ ಬಗ್ಗೆ. ಅವರು ನಮ್ಮೂರಲ್ಲಿ JSS ಪ್ರೌಢಶಾಲೆ ಒಂದು ಸಣ್ಣ ಕಟ್ಟಡದಲ್ಲಿ ಪ್ರಾರಂಭ ಆದಾಗ ಅವರು ಬರ್ತಾರೆ, ಕನ್ನಡ ಪಂಡಿತರಾಗಿ ಅಲ್ಲಿ ಕೆಲಸಕ್ಕೆ ಸೇರ್ತಾರೆ. ಅಲ್ಲಿನ ಮುಖ್ಯೋಪಾಧ್ಯಾಯರು ಕೂಡ ಭಾಳ ಒಳ್ಳೆಯ ಮನುಷ್ಯರು. ಅವ್ರ ಬಗ್ಗೆಯೂ ಕೂಡ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ. ಅವ್ರ ಜೊತೆ ಸೇರಿಕೊಂಡು ಈ ಶಾಲೆನ ಅಭಿವೃದ್ಧಿ ಮಾಡಬೇಕು ಅಂತ ಮಕ್ಕಳ ಸ್ಟ್ರೆಂತ್ ಹೆಚ್ಚೋಕ್ಕೆ ಮನೆ ಮನೆಗೆ ಹೋಗ್ತಾರೆ. ಪ್ರತಿ ಮನೆಗೂ ಹೋಗಿ ಯಾರು ಶಾಲೆ ಸೇರಿರಲ್ಲ 8ನೇ ತರಗತಿಗೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸಿ ಭಾಳಷ್ಟು ಕಷ್ಟಪಟ್ಟು ಒಂದಷ್ಟು 8ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಪಕ್ಕದ ರಾಮಾಪುರ ಮತ್ತು ಅನೂರು ಗ್ರಾಮಗಳಲ್ಲಿ ಹೈಸ್ಕೂಲ್ಗಳು ಇರ್ತವೆ. ನಮ್ಮೂರಲ್ಲಿ ಅದುವರೆಗೆ ಇರಲ್ಲ. ಇವರ ಈ ಸಾಧನೆಯಿಂದ ಸುಮಾರು ಮಕ್ಕಳುಗಳು ಆ ಶಾಲೆಗೆ ಅಡ್ಮಿಷನ್ ಪಡೆಯುವಂತಾಗುತ್ತೆ. ಅದಕ್ಕಾಗಿ ಅವರು ಪಟ್ಟಿರೋ ಶ್ರಮ ಪದಗಳಲ್ಲಿ ಹೇಳಲಾಗದು. ಅಷ್ಟರ ಮಟ್ಟಿಗೆ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಒಂದು 20-25 ಮಕ್ಕಳನ್ನ ಕಲೆ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ. 8ನೇ ತರಗತಿ ಪ್ರಾರಂಭ ಆಗುತ್ತೆ. ಒಂದು ಸಣ್ಣ ಕಟ್ಟಡ. ಆ ಕಟ್ಟಡದಲ್ಲೇ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಹೀಗೆ 3 ಶಾಲೆಗಳಿಗೂ ಪ್ರತಿ ವರ್ಷ ಮಕ್ಕಳುಗಳನ್ನ ಅಡ್ಮಿಷನ್ ಮಾಡಿಸ್ತಾರೆ ಕಷ್ಟಪಟ್ಟು. ಜೊತೆಗೆ ಮಕ್ಕಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾರೆ. ಮೊದಲಿಗೆ ಯಾವುದೇ ಶಾಲೆ ಪ್ರಾರಂಭ ಆದರೂ ಅಭಿವೃದ್ಧಿ ಕೆಲಸಗಳು ಕಡಿಮೆನೇ ಇರ್ತವೆ. ಇವರು ಆ ಮಕ್ಕಳಲ್ಲಿ ಸ್ಥೈರ್ಯವನ್ನು ತುಂಬಿ ಧೈರ್ಯ ಹೇಳಿ ಅವರಲ್ಲಿ ಒಳ್ಳೆಯ ಸಾಮಾಜಿಕ ಕೆಲಸಗಳತ್ತ ಆಸಕ್ತಿ ವಹಿಸ್ತಾರೆ. ಅಲ್ಲಿರೋ ಸ್ಟಾಫ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ರಜಾದಿನಗಳಲ್ಲಿ ಕೊಂಡೊಯ್ದು ಅವರಿಂದ ಶುಚಿತ್ವದ ಕೆಲಸಗಳನ್ನು ಮಾಡಿಸಿ ಅವರಿಗೆ ಸಮಾಜ ಸೇವೆಯ ಅರಿವನ್ನು ಮೂಡಿಸ್ತಾರೆ. ಅವರು ನಮ್ಮಂಥವರು ಯಾರಾದರೂ ಪದವೀಧರರು ಊರಿನಲ್ಲಿದ್ದವ್ರನ್ನ ಕರ್ಕೊಂಡೋಗಿ ಶಾಲೆಗಳಲ್ಲಿ ಪಾಠ ಮಾಡಿಸ್ತಾರೆ. ಅವ್ರು ನನ್ನನ್ನು ಹಲವಾರು ಸಂದರ್ಭದಲ್ಲಿ ಅಲ್ಲಿ ಕರ್ಕೊಂಡೋಗಿ ಆ ಹೈಸ್ಕೂಲಲ್ಲಿ ಪಾಠ ಮಾಡುವಂಗೆ ಮಾಡಿದರು. ನನ್ನ ಹಿರಿಯ ಸ್ನೇಹಿತರು ಅಂತಲೇ ಅವ್ರನ್ನ ಕನ್ಸಿಡರ್ ಮಾಡ್ತೀನಿ. ನನ್ನ ಜೀವನದಲ್ಲಿ ಒಂದು ಮಹತ್ವದ ಪಾತ್ರವನ್ನು ಅವರು ವಹಿಸಿದ್ದಾರೆ. ಅಲ್ಲಿನ ಮುಖ್ಯೋಪಾಧ್ಯಾಯರು ಕೂಡ ಭಾಳ ಸಹಕಾರ ಮನೋಭಾವದವರು. ಅವರು ಕೂಡ ಆ ಶಾಲೆಯ ಅಭಿವೃದ್ಧಿ ಬಗ್ಗೆ ಭಾಳನೇ ಶ್ರಮ ವಹಿಸಿದ್ದಾರೆ. ಅವ್ರ ಬಗ್ಗೆಯೂ ಕೂಡ ಇನ್ನೊಂದು ಸಂದರ್ಭದಲ್ಲಿ ನಾನು ಮಾತನಾಡ್ತೀನಿ. ಈ ಕನ್ನಡ ಪಂಡಿತರು ಮಹಾದೇವ್ ಪ್ರಸಾದ್ ಅವರು ಎಷ್ಟು ಸದ್ಗುಣ ಸಂಪನ್ನರು, ತ್ಯಾಗಶೀಲರು, ವಿನಯವಂತರು ಅಂದರೆ ಭಾಳ ತಮಾಷೆಯ ಸ್ವಭಾವದವರು. ಎಂಥದೇ ಕಷ್ಟ ಬರಲಿ
ಅವರು ಭಾಳ ನಗುಮುಖದಿಂದ ಎದುರಿಸ್ತಾ ಇದ್ರು. ಅವರ ಮನೆಯಲ್ಲಿ ಭಾಳ ಆರ್ಥಿಕ ಬಡತನ ಇತ್ತು ಗೆಳೆಯರೆ, ಆದರೆ ಅವರು ಯಾವತ್ತೂ ಅದನ್ನು ತೋರಿಸ್ಕೊಳ್ಳೇ ಇಲ್ಲ. ಫೇಸ್ ಯುವರ್ ಡಿಫಿಕಲ್ಟೀಸ್ ವಿತ್ ಸ್ಮೈಲಿಂಗ್ ಫೇಸ್ ಅನ್ನೋ ಹಾಗೆ ತಾವು ಖುಷಿಯಾಗಿದ್ದು ಬೇರೆಯವ್ರನ್ನೂ ಖುಷಿಯಾಗಿಟ್ಕೊಳ್ಳೋರು, ಪ್ರತಿಯೊಬ್ಬರನ್ನೂ ಕೆಲಸ ಮಾಡಿಸುವಲ್ಲಿ ಪ್ರೇರೇಪಣೆ ನೀಡೋರು, ಮಕ್ಕಳಿಗೂ ಸದಾ ಕಾಲ ಚೈತನ್ಯದ ವಿಚಾರಗಳನ್ನೇ ಬೋಧಿಸಿ ತಮ್ಮ ಕನ್ನಡ ಭಾಷೆ ಪಾಠವನ್ನು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಮಕ್ಕಳಲ್ಲಿ ಯಾವಾಗಲೂ ಒಂದು ನಗುವಿನ ವಾತಾವರಣ ತುಂಬಿರೋರು. ಯಾರಿಗೂ ಬೇಸರ ಆಗೋಕ್ಕೆ ಅವ್ರು ಬಿಡ್ತಾ ಇರಲಿಲ್ಲ. ನಾನು ಆಗ ನಮ್ಮೂರಿನಲ್ಲೇ ಇದ್ದದ್ರಿಂದ ಭಾಳಷ್ಟು ಇದನ್ನು ನೇರವಾಗಿ ನೋಡಿದ್ದೀನಿ. ಇದು ಸುಮಾರು 30 ವರ್ಷಗಳ ಹಿಂದಿನ ವಿಚಾರಗಳು ಗೆಳೆಯರೆ. ತದನಂತರ ಯಾವಾಗ ಇವರ ಒಳ್ಳೆಯ ಕೆಲಸಗಳು ಅಲ್ಲಿನ ಸುತ್ತಲಿನ ಜನಕ್ಕೆ ಗೊತ್ತಾಗ್ತಿದ್ದಂಗೆ ಜನಗಳು ಇವ್ರನ್ನ ಕಂಡ್ರೆ ಭಾಳ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಶಾಲೆ ಅಭಿವೃದ್ಧಿ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಅಂಥ ಸಂದರ್ಭದಲ್ಲೇ ಇವರು ಇನ್ನಿತರ ಚಟುವಟಿಕೆಗಳಿಗೂ ಕೂಡ ತೊಡಗ್ತಾರೆ. ಅಲ್ಲಿ ನಮ್ಮ ಊರಿನ ಪಕ್ಕ ಒಂದು ದೇವಸ್ಥಾನ ಇದೆ, ಗುಂಡಾಪುರ ಅಂತೇಳಿ. ಅಲ್ಲಿ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನು ಅಲ್ಲಿನ ಸುತ್ತಮುತ್ತ ಗ್ರಾಮಗಳವರು ಭಾಳ ಚೆನ್ನಾಗಿ ಮಾಡ್ತಾರೆ. ಪೂಜೆಗಳೆಲ್ಲ ಚೆನ್ನಾಗಿ ನಡೀತದೆ. ಒಳ್ಳೆ ಪವಿತ್ರವಾದ ಸನ್ನಿಧಿಯಲ್ಲಿದೆ, ಪರಿಸರದ ಸನ್ನಿಧಿಯಲ್ಲಿ ಆ ದೇವಸ್ಥಾನ ಇದೆ. ಅದ್ರ ಬಗ್ಗೆ ಒಂದು ದೊಡ್ಡ ಇತಿಹಾಸ ಇದೆ. ಆ ದೇವಸ್ಥಾನದ ಬಗ್ಗೆ ಆ ಪಕ್ಕದ ಗ್ರಾಮದವರೆಲ್ಲ ಮಾಡಿರೋ ಅಭಿವೃದ್ಧಿಯ ಬಗ್ಗೆ ಕೂಡ ನಾವು ಒಂದು ಸಂಚಿಕೆಯಲ್ಲಿ ಮಾತಾಡೋಣ. ಇವರು ಕೂಡ ಆ ಒಂದು ಸ್ಥಳಗಳಿಗೆಲ್ಲ ಮಕ್ಕಳುಗಳನ್ನ ಕರ್ಕೊಂಡೋಗಿ ಆ ದೇವಸ್ಥಾನದ ಆವರಣದಲ್ಲಿ ಶುಚಿತ್ವದ ಕೆಲಸಗಳನ್ನು ಮಾಡಿ, ಅಲ್ಲಿ ಸುತ್ತ ಗೋಡೆಗಳ ಮೇಲೆಲ್ಲ ಯಾರನ್ನ ಪೇಂಟರ್ನ ಹಿಡಿದು ಚಿತ್ರಕಲೆ ಬರೆಯೋರ್ನೆಲ್ಲ ಒಳ್ಳೆ ಪೇಂಟಿಂಗ್ ಎಲ್ಲ ಮಾಡಿಸಿ, ಸಣ್ಣ ಪುಟ್ಟ ಇವ್ರ ಕೈಲಿ ಏನಾಗಿ ಸಾಧ್ಯವೋ ದೇವಸ್ಥಾನಕ್ಕೆ ಅದೆಲ್ಲ ಮಾಡ್ತಾರೆ. ಮತ್ತು ಇಲ್ಲಿನ ಅರ್ಚಕರುಗಳಿಗೆ ಏನೇನು ತೊಂದರೆಗಳಿದ್ದರೂ ಕೂಡ ಬೇರೆಯವ್ರ ಜೊತೆ ಇವರು ಕೂಡ ತಮ್ಮ ಕೈಲಾದಂಥ ಕೆಲಸಗಳನ್ನು ಮಾಡ್ತಾರೆ. ಅವ್ರ ಅರ್ಚಕರು ಒಂದು ಸರಿ ನನಗೆ ಹೇಳಿದ್ರು, ಆ ಕನ್ನಡ ಪಂಡಿತರು ಮಾದೇವ ಪ್ರಸಾದ್ ಅವರಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಅಂತ. ಅಷ್ಟು ಇವರು ಹೇಳದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಹೀಗೆ ಇವರು ಸದಾ ಒಂದಲ್ಲ ಒಂದು ಸಕ್ರಿಯವಾಗಿ ಒಬ್ಬ ಶಿಕ್ಷಕ ಹೇಗಿರಬೇಕು ಹಳ್ಳಿಗಳಲ್ಲಿ ಆ ಥರದ ಪ್ರಧಾನ ಪಾತ್ರವನ್ನು ವಹಿಸಿರ್ತಾರೆ. ಆ ಥರನೇ ಕೆಲಸ ನಿರಂತರವಾಗಿ ಮಾಡ್ತಾರೆ. ಸಹಜವಾಗಿಯೇ ಆ ಸಂದರ್ಭದಲ್ಲಿ ಆ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಊರಿನ ಮುಖಂಡರು ಎಲ್ಲರೂ ಮನಸ್ಸು ಮಾಡ್ತಾರೆ. ಅದೇ ವೇಳೆಗೆ ಮಂತ್ರ ಮಹರ್ಷಿ ಎಂದೇ ಹೆಸರಾಗಿರ್ತಕ್ಕಂಥ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಪಕ್ಕದ ರಾಮಾಪುರ ಗ್ರಾಮಕ್ಕೊಂದ್ಸಲ ಬಂದಿರ್ತಾರೆ. ಅವ್ರಿಗೆ ಈ ಮುಖ್ಯೋಪಾಧ್ಯಾಯರು ಮತ್ತು ಈ ಕನ್ನಡ ಪಂಡಿತರು ಎಲ್ಲ ಸೇರಿಕೊಂಡು ಮತ್ತು ಇನ್ನಿತರ ನಮ್ಮೂರವರು ಎಲ್ಲ ಸೇರಿಕೊಂಡು ಅವ್ರನ್ನ ಈ ಶಾಲೆಗೆ ಭೇಟಿ ಕೊಡಿಸ್ತಾರೆ. ನೋಡಿ, ಅವ್ರದ್ದು ಬಗ್ಗೆ ಒಂದು ದೊಡ್ಡ ಮಾತಿದೆ. ಅವರು ಓದಿಡಲೆಲ್ಲ ಭಾಳ ಅಭಿವೃದ್ಧಿ ಆಗುತ್ತೆ. ಅಲ್ಲಿಗೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳವರು ಕಾಲಿಟ್ಟರೆ ಆ ಸ್ಥಳ ಅತ್ಯಂತ ಅಭಿವೃದ್ಧಿ ಕಾಣುತ್ತೆ ಅನ್ನೋ ಮಾತು ಜನಜನಿತವಾಗಿದೆ. ಇದು ಆ ದಿನ ನಾನೇ ನೋಡಿದ ಕ್ಷಣಗಳು, ದೃಶ್ಯಗಳು ಏನಂತಂದರೆ, ಆ ರಾಮಾಪುರ ಗ್ರಾಮದಿಂದ ಬಂದಂಥ ಸ್ವಾಮೀಜಿಯವರು ಆ ಶಾಲೆಯ ಒಂದು ಹಳೆಯ ಕಟ್ಟಡ ಅದನ್ನು ಪ್ರವೇಶ ಮಾಡ್ತಾರೆ. ಎಲ್ಲ ವಿಚಾರಿಸ್ಕೋತಾರೆ. ಈ ಶಿಕ್ಷಕರ ಬಗ್ಗೆ ಎಲ್ಲ ಕೇಳಿ ಅವ್ರನ್ನೆಲ್ಲ ಹುರಿದುಂಬಿಸ್ತಾರೆ, ಪ್ರಶಂಸೆ ಮಾಡ್ತಾರೆ. ಸಮಾಜ ಸೇವೆಯ ಬಗ್ಗೆ ಒಳ್ಳೊಳ್ಳೆ ಮಾತುಗಳಾಡ್ತಾರೆ. ತಾವು ಹಿಂದೆ ಸಂಸ್ಥೆ ಹೆಂಗೆ ಪ್ರಾರಂಭ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕೂಡ ಒಂದೆರಡು ಮಾತಾಡ್ತಾರೆ. ನಾನು ಅಲ್ಲೇ ಪ್ರತ್ಯಕ್ಷದರ್ಶಿಯಾಗಿದ್ದೆ. ಅಲ್ಲಿಟ್ಟು ಆಯಿತು ಇಲ್ಲಿ ಕಟ್ಟಡ ಮಾಡೋಣ ಅಂತ ಹೇಳಿ ಬರ್ತಾರೆ. ಮತ್ತು ಹಂಗೆ ನಮ್ಮೂರಿನ ಒಬ್ಬ ಮುಖಂಡರು, ಅವರು ಒಳ್ಳೆಯ ಮುಖಂಡರು, ಕಾಯಕವನ್ನೇ ತಮ್ಮ ಜೀವನದಲ್ಲಿ ಪ್ರಧಾನವಾಗಿ ಇರಿಸ್ಕೊಂಡಿದ್ದಂಥವರು. ಅವರು ದಾನ ಧರ್ಮಗಳಲ್ಲಿ ಎತ್ತಿದ್ದಕ್ಕೆ, ಆದರೆ ಆರ್ಥಿಕ ಹಿನ್ನಡೆ ಇರುತ್ತೆ. ಅವ್ರ ಮನೆಗೂ ಕೂಡ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅವ್ರ ಮನೆಯೂ ಇವತ್ತು ಅದ್ಭುತವಾಗಿ ಆರ್ಥಿಕವಾದ ಪ್ರಗತಿಯನ್ನು ಕಂಡಿದೆ. ಅವರು ರಾಜೇಂದ್ರ ಮಹಾಸ್ವಾಮೀಜಿಗಳು ಕಾಲಿಟ್ಟ ಕಡೆಯಲ್ಲೆಲ್ಲ ನಿಜವಾಗಲೂ ಭಾಳ ಏಳಿಗೆ ಆಗುತ್ತೆ ಗುರುಗಳೇ. ಆತ್ಮೀಯರೇ, ಈ ಸಂದರ್ಭದಲ್ಲಿ ನನಗನ್ಸೋದು ಆಶ್ಚರ್ಯಕರವಾಗಿ ಕಾಣೋದು, ಅವರು ಯಾವಾಗ ಕಾಲಿಟ್ಟು ಹೋದ್ರೋ ಅಲ್ಲಿ ನೆಕ್ಸ್ಟು ಮುಂದಿನ ವರ್ಷಗಳಂದರೆ ಕಟ್ಟಡ ಪ್ರಾರಂಭ ಮಾಡ್ತಾರೆ. ನಮ್ಮೂರಿನವರೇ ಒಬ್ಬರು ಜಮೀನು ಕೊಡ್ತಾರೆ. ನಮ್ಮ ಊರಿನವರಿಂದ ಜಮೀನು ಖರೀದಿಸಿದಂಥ ಸ್ವಾಮೀಜಿಯವರು
ಈಗಿನ ಸ್ವಾಮೀಜಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತಾರೆ. ಎಷ್ಟು ಭಾಳ ಬೇಗ ಮುಗೀತದೆ ಅಂದರೆ ಅದು ಸುಮಾರು ಹತ್ತತ್ರ 2 ಎಕರೆ ಪ್ರದೇಶದಲ್ಲಿರ್ಬೋದು. ಆ 2 ಎಕರೆ ಜಾಗದಲ್ಲಿ ಕಟ್ಟಡ ಕಾಲೇಜ್ ಕ್ಯಾಂಪಸ್ ಥರ ಆಗಿದೆ. ಅಂಥ ಒಂದು ಕಾಲೇಜ್ ಇದೆಯೇನೋ ಅಜ್ಜಿಪುರ ಗ್ರಾಮದಲ್ಲಿ ಏನು ಬೇಕು ಅಂಥ ಸುಂದರವಾಗಿ ಕಟ್ಟಡ ಮೂಡಿ ಬಂದಿದೆ. ಇವತ್ತು ನಮ್ಮೂರಿಗೆ ಅದೊಂದು ಭಾಳ ಹೇಳಿಕೊಳ್ಳುವಂಥ ವಿಚಾರ. ಅದಾಗಬೇಕಾದ್ರೆ ಈ ಕನ್ನಡ ಪಂಡಿತರು ಪ್ರಧಾನವಾದ ಪಾತ್ರ ವಹಿಸಿದ್ದಾರೆ, ಶಿಕ್ಷಕರು. ನೋಡಿ, ನಾನು ಯಾಕೆ ಹೇಳಿದೆ ಅಂದರೆ, ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವರು 1995ರಲ್ಲಿ ಅಕಾಲಿಕ ಮರಣ ಹೊಂದ್ತಾರೆ. ಭಾಳ ನೋವಾಗುತ್ತೆ ಗೆಳೆಯರೇ ಆಗ ನನಗೆ. ಅವರು ತಮ್ಮ ಆರ್ಥಿಕವಾದಂಥ ಹಿನ್ನಡೆ ಏನೇ ಇದ್ದರೂ ಕೂಡ ಧೃತಿಗೆಡದೆ ಪ್ರತಿದಿನ ಚೇತೋಹಾರಿಯಾಗಿದ್ದುಕೊಂಡು ನಿರಂತರವಾಗಿ ಶ್ರಮಿಸಿ ಆ ಸಂಸ್ಥೆಯಲ್ಲಿ 16 ವರ್ಷ ಕೆಲಸ ಮಾಡಿ ತ್ಯಾಗಶೀಲರಾಗ್ತಾರೆ. ಅದರಿಂದ ಇವತ್ತು ಪರಿಣಾಮವಾಗಿ ಒಂದು ಕಾಲೇಜ್ ಕ್ಯಾಂಪಸ್ ಅಂತ ಕಟ್ಟಡ ನಮ್ಮೂರಲ್ಲಿದೆ. ಇದು ಯಾವುದೇ ವ್ಯಕ್ತಿ ತಮ್ಮ ಜೀವನದಲ್ಲಿ ಸಾಧಿಸಬೇಕಾದ್ರೆ ಅವನಿಗೆ ಮನಸ್ಸು ದೃಢವಾಗಿದ್ದರೆ ಸಾಕು, ಇನ್ನೆಲ್ಲ ತಾನಾಗೇ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿ ನಿಲ್ಲುತ್ತೆ. ಅವರು ತದನಂತರ ನಾನು ಓದುತ್ತಿದ್ದ ಮತ್ತು ವಸತಿಯನ್ನು ಪಡೆದಿದ್ದ ಹಾಸ್ಟೆಲ್ಗೂ ಬರ್ತಾಯಿದ್ರು. ಹಾಗಾಗಿ ಬಂದು ಕೂಡ ನಾವೇನಾದರೂ ಆ ಕ್ಷಣ ಒಂದು ಕ್ಷಣ ಬೇಸರದಲ್ಲಿದ್ದರೆ ಅವರು ತಮಾಷೆ ಮಾಡೋರು ನಮ್ಮನ್ನ. ಯಾಕೆ ಸುಮ್ಮನೆ ಕೂತಿದ್ಯಾ, ನಿನ್ನಂಥ ಚಲನಶೀಲ ವ್ಯಕ್ತಿ ಎಂಟಿ ಚೆಕ್ನ ಎನ್ಕ್ಯಾಶ್ ಮಾಡಿಸ್ಬಿಡ್ತೀಯ, ನಡೆ ಹೋಗೋಣ, ಒಂದು ಸಿನಿಮಾ ನೋಡೋಣ, ಒಂದು ಸ್ಫೂರ್ತಿ ಪಡೆಯೋಣ ಅಂತ ಹೇಳ್ತಾಯಿದ್ರು. ನಿಜಕ್ಕೂ ಮರೆಯಲಾಗಲ್ಲ. ಮತ್ತು ನಮ್ಮ ಸ್ನೇಹಿತರು ಅವ್ರಿಗೆ ಭಾಳ ಕಷ್ಟ ಇದ್ದದ್ದನ್ನು ಪರಿಗಣನೆ ಮಾಡ್ಕೊಂಡು ಏನಾದರೂ ಸಹಾಯ ಮಾಡೋಕ್ಕೆ ಹೋದರೂ ಕೂಡ ಅವರು ಬೇಸರ ಆಗುತ್ತೆ ಅಂದ್ಬಿಟ್ಟು ಸಹಾಯ ಸ್ವೀಕರಿಸೋರು. ಮುಂದಿನ ತಿಂಗಳು ಅವ್ರಿಗೆ ಬರ್ತಿದ್ದ ಸಂಬಳದಲ್ಲೇ ಅದನ್ನು ವಾಪಸ್ ಮಾಡಿಬಿಡೋರು. ಅಷ್ಟು ಸ್ವಾಭಿಮಾನಿ ಅವರು. ಅವ್ರಿಗೆ ಭಾಳ ಒಂದು ಇಂಟ್ರೆಸ್ಟು ಅಥವಾ ಅವರ ಲಕ್ಸುರಿ ಅಂತಂದರೆ ಅಪರೂಪಕ್ಕೆ ಸಿನಿಮಾಗಳನ್ನು ನೋಡುವ ಹವ್ಯಾಸ. ಮತ್ತು ಎಲ್ಲರೊಂದಿಗೂ ಅವರು ತಮಾಷೆಯಾಗಿ ಮಾತಾಡ್ತಾಯಿದ್ರು. ಅವರ ಒಂದು ಬದುಕು ಮಾದರಿಯಾದದ್ದು ಆತ್ಮೀಯರೇ. ಅವರು ಒಂದು ಮಾತು ಹೇಳೋರು, ಎಲ್ಲರೂ ಸ್ನೇಹಿತರೆ, ನನ್ನ ಕಡೆಗಾಲದಲ್ಲಿ ಯಾರೂ ಇಲ್ಲ ಅಂತ ತಮಾಷೆಯಾಗಿ ಹೇಳ್ತಾಯಿದ್ರು. ಪಾಪ ನೋವಾಗುತ್ತೆ. ಆಲ್ ಆರ್ ಫ್ರೆಂಡ್ಸ್, ನೋ ಬಡಿ ಕ್ಯಾನ್ ಹೆಲ್ಪ್ ಮೀ ಅಟ್ ಮೈ ಹ್ಯಾಂಡ್ ಅಂತ ನಾನು ಅದನ್ನ ಬರೆದು ಇಟ್ಕೊಂಡಿದ್ದೆ. ಇಲ್ಲ ಯಾಕೆ ನಿಮಗೆ ಕಷ್ಟ ಕಾಲದಲ್ಲಿ ನಮ್ಮಂಥ ಗೆಳೆಯರು ಇರ್ತೀವಿ ಅಂತ ಹೇಳ್ತಿದ್ದೆ. ಆದರೆ ಆಕಸ್ಮಿಕವಾಗಿ ಅವರು ಅನಾರೋಗ್ಯ ಪೀಡಿತರಾಗಿ ಹಾಸ್ಪಿಟ್ಲಿಗೆ ಸೇರಿದ್ದು ಮತ್ತು ಅವರು ತೀರೋದದ್ದು ಎಲ್ಲ ಕೆಲವೇ ದಿನಗಳಲ್ಲಿ ಆಗೋಯ್ತು ಗೆಳೆಯರೆ. ನಮಗೂ ಕೂಡ ಗೊತ್ತೇ ಆಗಲಿಲ್ಲ. ಒಂದು ವಾರದ ಅಂತರದಲ್ಲಿ ಈ ಕೆಲಸ ಆಗೋಯ್ತು. ಅವ್ರಿಗೆ ಇಲ್ಲದಿನ ಯಾರೋ ನಮ್ಮೂರಿನವರು ನನಗೆ ಸಿಕ್ಕಿ, ನಿಮ್ಮ ಸ್ನೇಹಿತರು ಇಲ್ಲಿನ ಮಾಸ್ಟ್ರು ಯಾವುದೋ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದರು. ಹೌದಾ? ನನಗೆ ಗೊತ್ತಾದಾಗ ರಾತ್ರಿ ವೇಳೆ ಆಗಿತ್ತು. ಕೇಳಿ ವಿಚಾರಿಸಲಾಗಿ ಹೌದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಬೆಳಗ್ಗೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ಬೆಳಗ್ಗೆ 6:06ವರೆಗೆ ನನಗೆ ಸುದ್ದಿ ಬಂತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂತ. ಭಾಳ ನೋವಾಯಿತು. ಅಂದು ಕಾಡಿದ್ದ ನೋವು ನನ್ನನ್ನು ಇಂದಿಗೂ ಕಾಡುತ್ತಲೇ ಇರುತ್ತೆ. ಏಕೆಂದರೆ ಅವರೆಲ್ಲ ವ್ಯಕ್ತಿಗಳಲ್ಲ ಗೆಳೆಯರೆ, ಶಕ್ತಿಗಳು. ಅವರು ಮಾಡಿದ ಕಾರ್ಯಗಳು ಯಾವಾಗಲೂ ಉಳಿತವೆ. ಅದಕ್ಕೆ ಹೇಳ್ತಾರೆ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ. ನಮಗೆ ಏನೇ ಅನಾನುಕೂಲತೆಗಳಿದ್ದರೂ ನಾವು ಯಾವುದಾದ್ರು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ಆ ಸಂಕಲ್ಪ ದೃಢವಾಗಿದ್ದೇ ಆದರೆ ಪ್ರಕೃತಿ ಕೂಡ ನಮ್ಮ ಸಹಾಯಕ್ಕೆ ಬರುತ್ತೆ ಅನ್ನೋದಕ್ಕೆ ಅದೊಂದು ಆ ವ್ಯಕ್ತಿಯ ಜೀವನದಲ್ಲಿ ಅವರು ಮಾಡಿದ ಸಾಧನೆಯೇ ಸಾಕ್ಷಿ. ಇವತ್ತು ಏನೆಲ್ಲ ಸವಲತ್ತುಗಳಿದ್ದರೂ ಕೂಡ ಒಂದು ಊರುಗಳಲ್ಲಿ ಸಣ್ಣ ಶಾಲಾ ಕಟ್ಟಡ ಅಥವಾ ಇನ್ನೊಂದು ಮಾಡೋಕ್ಕೆ ಭಾಳಷ್ಟು ಶ್ರಮವಹಿಸಿ ಮಾಡ್ತಾರೆ. ಕೆಲವರು ಮನಸಾರೆ ಮಾಡುವವರು ಇದ್ದಾರೆ. ಆದರೆ ಏನೆಲ್ಲ ಇಲ್ಲದೆ ಹೋದಾಗಲೂ ಕೂಡ ಒಂದು ಅದ್ಭುತವಾದ ಕ್ಯಾಂಪಸ್ ರೀತಿಯ ಕಟ್ಟಡವನ್ನು ಆಗುವಲ್ಲಿ ಅವರ ನೇರ ಪಾತ್ರ ವಹಿಸಿ, ಮತ್ತು ಮಕ್ಕಳಿಗೆಲ್ಲ ಸಾಮಾಜಿಕ ಕೆಲಸಗಳ ಒಡೆಯನ್ನು ಕಲಿಸಿ ವಿದ್ಯಾಭ್ಯಾಸದ ಜೊತೆಗೆ ಸುತ್ತಲಿನ ದೇವಾಲಯಗಳ ಅಭಿವೃದ್ಧಿ ಕಡೆ ಗಮನ ಕೊಟ್ಟು, ತಾವು ಕೆಲಸ ಮಾಡಿದ ಕ್ಷಣದಲ್ಲಿ ಪ್ರಾಮಾಣಿಕವಾಗಿದ್ದು ಪ್ರತಿ ದಿನವನ್ನು ವರ್ತಮಾನದಲ್ಲಿ ಅನುಭವಿಸಿ ಜೀವನವನ್ನು ಸೊಗಸಾಗಿ ತಗೊಂಡು ಕಡಿಮೆ ಅವಧಿಯಾದರೂ ಕೂಡ ಸುಂದರವಾಗಿ ಅವರು ಬಾಳಿದ್ದಾರೆ. ಎಲ್ಲರ ಮನಸ್ಸಲ್ಲಿ ಉಳಿಯುವಂಥ ಕೆಲಸ ಮಾಡಿದ್ದಾರೆ. ಅಂಥ ಕೆಲಸಗಳು ನಮ್ಮ ಜೀವನದಲ್ಲಿ
ನಮಗೆ ಅನುಕೂಲ ಬಂದಾಗ ನಾವು ಮಾಡಬೇಕು ಅಂತ ಹೇಳ್ತಾ, ಆ ವ್ಯಕ್ತಿ ಯಾವಾಗಲೂ ನಾನು ನೆನೆಸ್ಕೋತಾ ಇರ್ತೀನಿ ಆ ಸಿಂಗಣ್ಣಲ್ಲೂರು ಮಹಾದೇವ ಪ್ರಸಾದ್ ಅವ್ರನ್ನ. ಅವರು ನಮಗೆ ಇನ್ನಿಲ್ಲವಾಗಿ ನಮ್ಮನ್ನು ಬಿಟ್ಟೋಗಿ ಹತ್ತತ್ರ 30 ವರ್ಷಗಳಾಗ್ತಾಯಿದೆ. ಆದರೂ ಇಂದಿಗೂ ನನ್ನ ಮನಸ್ಸಲ್ಲಿ ಅವರು ಇದ್ದಾರೆ ಅಂದರೆ ಅದಕ್ಕೆ ಅವರ ಒಳ್ಳೆಯ ಗುಣಗಳು, ಅವರು ಮಾಡಿದಂಥ ಕೆಲಸಗಳು ಕಾರಣ ಆಗ್ತವೆ. ಅದರಿಂದ ನಮ್ಮೆಲ್ಲ ಕಷ್ಟಗಳ ನಡುವೆ ಸಮಾಜಮುಖಿಯಾಗಿ ಸ್ಪಂದಿಸುವ ಸ್ವಲ್ಪ ಕೆಲಸನಾದ್ರು ಮಾಡೋಣ. ಆ ಮೂಲಕ ಜನರ ಮನಸ್ಸಲ್ಲಿ ಉಳ್ಕೋಬೋದು. ಅದಕ್ಕೆ ಹೆಚ್ಚಿನ ಹಣವೇ ಬೇಕೆಂದೇನೂ ಇಲ್ಲ. ಹಣ ಇದ್ದರೆ ಭಾಳ ಅನುಕೂಲ, ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಹಣ ಇಲ್ಲದೇ ಹೋದರೂ ಕೂಡ ಕೆಲಸಗಳನ್ನು ಮಾಡ್ಬೋದು. ಆಗ ಬೇರೆಯವರು ಹಣವಂತರು ಸಹಕಾರ ನೀಡ್ತಾರೆ ಅಂತ ಹೇಳ್ತೀನಿ. ಜೊತೆಗೆ ಮಂತ್ರ ಮಹರ್ಷಿ ರಾಜೇಂದ್ರ ಮಹಾಸ್ವಾಮೀಜಿಗಳವರ ದರ್ಶನ ಭಾಗ್ಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಿತ್ತು. ಅವರು ಕಾಲಿಟ್ಟ ಕಡೆಯಲ್ಲೆಲ್ಲ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿವೆ. ಅವ್ರ ಬಗ್ಗೆ ಪುಸ್ತಕಗಳು ಬಂದಿವೆ. ಅವ್ರ ಬಗ್ಗೆ ಒಂದು ದಿನ ವಿಶೇಷವಾಗಿ ಮಾತಾಡಬೇಕು ಅನ್ನೋ ಆಸೆ ನನಗಿದೆ. ಮಾತನಾಡೋಣ. ಅಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಒಂದು ನೈಜ ಘಟನೆಯಿಂದ ನಿಮಗೇನಾದರೂ ಅನ್ನಿಸಿದರೆ ಪ್ರತಿಕ್ರಿಯೆ ನೀಡಿ. ಮತ್ತು ಇನ್ನಿತರ ಗೆಳೆಯರಿಗೂ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೆ ನನ್ನ ಮನದಾಳದ ನಮಸ್ಕಾರಗಳನ್ನು ತಿಳಿಸಿ ಈ ದಿನದ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೊಂದು ದಿನ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಆತ್ಮೀಯರೇ, ನಮಸ್ಕಾರಗಳು.